ಹಲೋ ನಮಸ್ಕಾರ ಸ್ನೇಹಿತರು. ಎಲ್ಲ ಗುಟ್ಟುಗಳು ಕೂಡ ವೈಶ್ವಕಾಮಾನ್ಯಥ ಗುಟ್ಟು ಸೇರ್ಕೊಂಡಂತೆ ಎಲ್ಲ ಗುಟ್ಟು ಕೂಡ ಚಾರು ಮುಂದೆ ರಿವೆಲ್ ಮಾಡೋಕೆ ಸಿದ್ಧವಾಗಿರೋ ಕೇಕೆ ಎಲ್ಲ ಗುಟ್ಟನ್ನ ಕೂಡ ರಟ್ಟು ಮಾಡೇ ಬಿಡ್ತಾನ. ಏನಾಗ್ತದೆ ಇಲ್ಲಿ ಬೆಗ್ ಶಾಕ್ ಆದಿದ್ಯಾ ಚಾರುಗೆ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿಗೆ ತನ್ನ ಹೆಂಡತಿ ಹೇಳಿರೋ ಕೆಲಸ ಮಾಡಬೇಕು ಅಂದರೆ ಯಾರ್ದೋ ಒಬ್ರು ಸಹಾಯ ಬೇಕಾಗಿದೆ. ಬಿಕಾಸ್ ದೊಡ್ಡದಾಗಿ ಗಾಯ ಮಾಡ್ಕೋಬೇಕು, ದೊಡ್ಡದಾಗಿ ಗಾಯ ಮಾಡಬೇಕು ಅಂದರೆ ಯಾವುದಾದ್ರೂ ರೌಡಿಗಳು ರಾಮಾಚಾರಿ ಮೇಲೆ ಅಲ್ಲಿ ಅಟ್ಯಾಕ್ ಮಾಡಬೇಕಾಗತ್ತೆ. ಆಗ ಮಾತ್ರ ದೊಡ್ಡದಾಗಿ ಗಾಯ ಆಗೋದು, ಹಾಸ್ಪಿಟಲ್ಸ್ ಇರೋದು, ಚಾರು ಹೇಳಿದಾಗ ಕಿಡ್ನಾಪ್ ಮಾಡೋಕ್ಕಾಗೋದು. ಇದೆಲ್ಲವೂ ಕೂಡ ಆಗಬೇಕು ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಅದಕ್ಕೆ ಸರಿಯಾಗಿ ರೌಡಿ ಬರ್ತಾರೆ. ಅಂದರೆ ಯಾವತ್ತು ರಾಮಾಚಾರಿ ಪಿಟ್ಸ್ ಬಂದಾಗ ಯಾವ ರೌಡಿಗೆ ಹೆಲ್ಪ್ ಮಾಡಿದ್ರು ಅದೇ ರೌಡಿ ಬಂದು, ನೀನು ಎಂಥ ಮನುಷ್ಯ ಅಂತ ನನಗೆ ಗೊತ್ತದೆ, ನಿನಗೆ ತುಂಬಾ ಒಳ್ಳೆ ಮನಸ್ಸಿದೆ, ನಿನಗೆ ನಾನು ಸಹಾಯ ಮಾಡ್ತೀನಿ, ನೀನು ಮಾಡಿರೋ ಸಹಾಯಕ್ಕೆ ನಾನು ಮಾಡ್ತಿರೋದು ಕೆಲಸ, ನೀನೇನು ಯೋಚನೆ ಮಾಡಬೇಡ, ನಿನ್ನ ಮೇಲೆ ನಾನು ಅಟ್ಯಾಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಅವ್ರ ಫ್ರೆಂಡ್ಸ್ ಬಂದು, ಏನಿದು, ಏನು ಮಾಡ್ತಿದ್ಯಾ, ಅವನ ಮೇಲೆ ಅಟ್ಯಾಕ್ ಮಾಡ್ತಿದ್ಯಾ, ಅವನಿಗೆ ಸಹಾಯ ಮಾಡ್ತಿದ್ಯಾ ನೀನು ಅಂದಾಗ ನೀವೆಲ್ಲ ಅಂದ್ಕೊಂಡಿದ್ರ ನಾನು ಅವನಿಗೆ ಸಹಾಯ ಮಾಡ್ತಿದ್ದೀನಿ ಅಂತ. ಅವತ್ತು ನಾನು ಅವ್ನಿಗೆ ಎಷ್ಟೆಲ್ಲ ಹೊಡೆದ, ನಮಗೆ ಅವನೇನಾದರೂ ತಿರುಗಿಸಿ ಹೊಡೆದ್ರೆ ಹೊಡೆಯೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಅವ್ರು ಅಂದ್ಕೊಂಡಿದ್ದಾರೆ ನಾನು ಸಹಾಯ ಮಾಡ್ತಿದ್ದೀನಿ ಅಂತ. ಆದರೆ ಇವತ್ತು ನಾನು ಅವನಿಗೆ ಸಹಾಯ ಮಾಡ್ತಿಲ್ಲ, ಅವನನ್ನು ಚೆನ್ನಾಗಿ ಹೊಡೆದಾಗ್ತಾ ಇದ್ದೀನಿ. ಅವನೇನಾದರೂ ತಿರುಗಿಬಿದ್ರೆ ಖಂಡಿತ ನಮಗೆ ಅವನ್ನ ಮುಟ್ಟು ಕೂಡ ನೋಡೋಕ್ಕಾಗಲ್ಲ. ಆದರೆ ಇದೇ ಸರಿಯಾದ ಸಮಯ, ನಾವು ಎಷ್ಟೇ ಹೊಡೆದ್ರೂ ಕೂಡ ಅವನು ತಿರುಗಿಸಿ ಹೊಡೆಯೋದಿಲ್ಲ. ಹಾಗಾಗಿ ನಾನು ಇದಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾನೆ. ಒಳ್ಳೆ ಕಾಲಕ್ಕೆ ಫಲನೇ ಇಲ್ಲ ಅನ್ನುವಾಗ ಆಗಿದೆ. ಅವ್ರು ಹೇಳಿದ್ದು ನಿಜಾನೋ ಸುಳ್ಳು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ. ಇದಾಗ್ತಾ ಇದ್ರೆ ಆ ಕಡೆ ಜಾನಕಿ ಅವರು ಮನೆಗೆ ಬಂದಿದ್ದಾರೆ. ಈ ಕಡೆ ದೇವ್ರ ಮುಂದೆ ಅವರು ಕಟ್ಟಿರೋ ಒಂದು ಹರಕೆನ ತೆಗೀತಿದ್ದಾರೆ, ಗಣಪತಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಈ ಕಡೆ ಚಾರು ಬಂದಿದ್ದ, ಏನಾಯ್ತು ಏನು ಅಂದಾಗ ನಮ್ಮ ಮಗ ಕೃಷ್ಣ ಸಿಕ್ಬಿಟ್ಟ ಚಾರು, ನಾನು ಇಷ್ಟು ದಿನ ಕೇಳ್ಕೊತಿದ್ನಲ್ವ ದೇವ್ರ ಹತ್ರ, ಆ ಹರಕೆ ಪರಿಸ್ಬಿಡ್ತು. ದೇವಸ್ಥಾನಕ್ಕೆ ಹೋಗಿದ್ದೆ, ದೇವಸ್ಥಾನದಲ್ಲಿ ಒಂದು ತಾತ ಸಿಕ್ಕಿದ್ರು, ಅವರೇ ಅವನ್ನ ಸಾಕಿ ಬೆಳೆಸಿದ್ದಂತ. ಅವ್ರು ಸಿಕ್ಕಿ 22 ವರ್ಷದಲ್ಲಿ ನೀವು ಕಳಿಸಿರೋ ಜಾಹೀರಾತನ್ನು ನೋಡಿದೆ ನಾನೀಗ. ಅವತ್ತು ನಾನು ಕೃಷ್ಣನ್ ಕರೆದು ಅದು ಲೆಟರ್ ಕೊಟ್ಟು ನಿಮ್ಮ ಮನೆಗೆ ಕಳಿಸಿದ್ದೀನಿ. ಅವನು ಆಲ್ರೆಡಿ ನಿಮ್ಮ ಮನೆಗೆ ಬಂದಿರಬೇಕು ಅಂತ ಹೇಳಿದರು. ಅದರ ಅರ್ಥ ನಮ್ಮ ಮಗ ನಮ್ಮ ಮನೆಗೆ ಬರ್ತಿದ್ದಾನೆ. ಖಂಡಿತ ನಾನು ಸಾಯೋದ್ರೊಳಗೆ ನನ್ನ ಮಗನ ಮುಖ ನೋಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ನನ್ನ ಮಗ ನನಗೆ ಸಿಕ್ಬಿಟ್ಟ ಅಂತ ಹೇಳ್ತಿದ್ರೆ ಏನಿದೆಲ್ಲ ಲೀಲೆ ಅಲ್ವಾ, ವಿಧಿ ಆಟ ಅಂತಿದ್ರೆ ಇದೆಲ್ಲ ವಿಧಿ ಆಟ ಅಲ್ಲ ಅತ್ತೆ, ಕೃಷ್ಣ ಲೀಲೆ ಅಂತ ಹೇಳ್ತಿದ್ದಾಳೆ. ಒಳ್ಳೆಯವನು ರಾಮಾಚಾರಿ ಒಳಗಡೆ ಇದ್ದಾನೆ, ಇವನು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಚಾರು ನೀನು ಅಂತ ಕೇಳ್ತಿದ್ದಾರೆ. ಬಿಕಾಸ್ ಚಾರು ಅಂದ್ಕೊಂಡಿದ್ದಾಳೆ ಅತ್ತೆಗೆ ಮನೇಲಿರೋದು ಕೃಷ್ಣ ಅನ್ನೋ ವಿಷಯ ಗೊತ್ತಾಗಿದೆ ಅಂತ. ಅಷ್ಟರಲ್ಲಿ ಈ ಕಡೆ ಕೃಷ್ಣ ಅವರೇ ಬರ್ತಾರೆ. ಅಂದರೆ ಕೇಕೆ ಬರ್ತಿದ್ದಾಗೆ ರಾಮಾಚಾರಿ ನಿನ್ನ ತಮ್ಮ ಕೃಷ್ಣ ಸಿಕ್ಬಿಟ್ಟ ರಾಮಾಚಾರಿ, ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನಿನ್ನ ತಮ್ಮ ಇಷ್ಟು ವರ್ಷಗಳ ಕಾಲ ಎಷ್ಟು ಪಾಡು ಪಡ್ತಿದ್ವಿ ನಿನ್ನ ತಮ್ಮಂಗೋಸ್ಕರ, ಇವತ್ತು ನಮಗೆ ಸಿಕ್ಬಿಟ್ಟ ಅಂತ ಹೇಳ್ತಿದ್ರೆ ಈ ಕಡೆ ಕೃಷ್ಣಗೆ ಅಮ್ಮ ಅಪ್ಕೊಂಡಿದ್ದು ಖುಷಿ ಆಗ್ತದೆ. ಜೊತೆಗೆ ಆ ಕಡೆ ಅಪ್ಪಂಗೂ ಕೂಡ ಮಗ ಮತ್ತು ಅಮ್ಮ ಒಂದಾಗಿದ್ದು ನೋಡಿ ಖುಷಿ ಆಗ್ತದ್ರೆ. ಈ ಕಡೆ ಚಾರುಗೆ ಅರ್ಥ ಆಗುತ್ತೆ, ಹಾಗಿದ್ರೆ ಅತ್ತೆಗೇನೂ ಕೂಡ ವಿಷಯ ಗೊತ್ತಿಲ್ಲ, ಹಾಗಿದ್ರೆ ವಿಷಯ ಹೇಳೋದೇ ಬೇಡ ಅಂತ ತೀರ್ಮಾನ ಮಾಡ್ತಾಳೆ. ಈ ಕಡೆ ಕೂದೊಂಡವ್ರಿಗೂ ವಿಷಯ ಹೇಳ್ತೀನಿ ಶ್ರುತಿ ಅಜ್ಜಿ, ಎಲ್ರಿಗೂ ಹೇಳಬೇಕು ಅಂದರೆ ಬೇಡ ಅಮ್ಮ, ದಯವಿಟ್ಟು ಬೇಡ, ಎಲ್ಲರಿಗೂ ಕೂಡ ಈಗಲೇ ಹೇಳೋದು ಬೇಡ, ಎಲ್ಲರೂ ಆಸೆ ಇಟ್ಕೊಂಡಿರ್ತಾರೆ, ಅವ್ನು ಬಂದಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಕೃಷ್ಣ ಹೇಳ್ತಿದ್ರೆ ಅಮ್ಮ ಅಂತ ಗೊತ್ತು. ಆದರೂ ಕೂಡ ತಾನು ಕೆಟ್ಟವನು, ಸತ್ಯ ಹೇಳಿದೆ ವಾಪಸ್ ಹೋಗ್ತೀನಿ ಅಂತ ಗೊತ್ತಲ್ವಾ, ಅದಕ್ಕೋಸ್ಕರ ಕೆಡಕನ್ನು ಬಯಸೋಕೆ ಬಂದಿರೋ ಮಗ ಎಲ್ಲಿ ಸತ್ಯ ಹೇಳ್ತಾನೆ, ಸುಳ್ಳು ಹೇಳಿ ಮುಚ್ಚಾಕೋತಿದ್ದಾನೆ ಅಂತ ಚಾರು ಅನ್ಕೋತಿದ್ದಾಳೆ. ಫೈನಲಿ ಅಜ್ಜಿ ಮತ್ತು ಶ್ರುತಿ ಎಂಟ್ರಿ ಕೊಡ್ತಿದ್ದಾರೆ, ಹೊಸ ಮುಖದ ಶ್ರುತಿ ಎಂಟ್ರಿ ಕೊಡ್ತಿದ್ದಾರೆ. ಈ ಕಡೆ ಅಜ್ಜಿ ಮತ್ತು ಮೊಮ್ಮಗಳು ಇಬ್ಬರು ಕೂಡ ಅಜ್ಜಿ ಅಣ್ಣನ ಮನೆಗೆ ಹೋಗಿದ್ರು. ಅಲ್ಲಿ ಅವ್ರ ಕಾಲಿನ ನೋವಿರೋದ್ರಿಂದ ಆರೈಕೆ ಮಾಡ್ತಿದ್ರು. ತುಂಬ ದಿನ ಆದ ನಂತರ ತುಂಬ ದಿನ ನಾನು ಮನೇಲೇ ಇದ್ರೂ ಪರವಾಗಿಲ್ಲ, ದಯವಿಟ್ಟು ನಾನು ಹೋಗ್ತೀನಿ ಅಂದಾಗ ಅವರು ಇವರನ್ನು ಬಿಡಿಸಿ ಮನೆ ಕಳಿಸಿದ್ರು. ಈ ಕಡೆ ಅಜ್ಜಿ ಮತ್ತು ಮೊಮ್ಮಗಳು ಬರ್ತಿದ್ದಾಗೆ ಈ ಕಡೆ ಇವರು ನನ್ನ ಅಜ್ಜಿ ಮತ್ತು ತಂಗಿನ ಅಂತ ಹೇಳಿ ಕೃಷ್ಣಂಗೆ ಖುಷಿ ಆಗುತ್ತೆ. ತಂಗಿ ಬಂದಿದ್ದೆ ಅಣ್ಣನ ಅಪ್ಕೋತಾಳೆ, ಏನು ಹೊಸದಾಗಿ ನೋಡೋ ರೀತಿ ಓಡ್ತಿದ್ಯಾ ಅಂತ ಹೇಳಿ ನನ್ನ ತಂಗಿನ ಅಂತ ಕಣ್ಣಲ್ಲಿ ನೀರು ಬರ್ತದೆ. ಹೌದು, ಸ್ವಲ್ಪ ಪರಿಚಯ ಮರ್ತು ಹೋಗಿರ್ಬೋದು ಶ್ರುತಿ ಅಂತ ಚಾರು ಹೇಳ್ತಿದ್ದಾಳೆ. ಹಾಂ, ಪರಿಚಯ ಮಾಡ್ಕೋತೀನಿ ಅಣ್ಣ, ನೆನಪಿದ್ದೀನಲ್ವ ನಾನು ಅಂತೆಲ್ಲ ಕೇಳ್ತಿದ್ದಾಳೆ. ಈ ಕಡೆ ಅಜ್ಜಿ ಮತ್ತು ಶ್ರುತಿನ ನೋಡಿ ತುಂಬ ಖುಷಿ ಆಗ್ತದೆ. ಇವ್ರು ನನ್ನ ಫ್ಯಾಮಿಲಿ, ನನಗೆ ಅಪ್ಪ ಅಮ್ಮ ಅಜ್ಜಿ ತಂಗಿ ಅಣ್ಣ ಅತ್ತಿಗೆಂದಿರು ಎಲ್ಲರೂ ಕೂಡ ಇದ್ದಾರೆ. ಎಂಥ ಅದೃಷ್ಟವಂತ ನಾನು. ಆದರೆ ಇದು ಯಾವುದನ್ನು ಕೂಡ ನನ್ನ ಜೀವನದಲ್ಲಿ ಅನುಭವಿಸಲೇ ಇಲ್ಲ, ಈ ಜೀವನನ ನಾನು ನೋಡಲೇ ಇಲ್ಲ, ಈ ಜೀವನ ಎಷ್ಟು ಚೆಂದ ಇದೆ ಅಂತ ಅನ್ಕೋತಿದ್ದಾರೆ. ನಂತರ ಆ ಕಡೆ ವೈಶಾಖ ಅಂತೂ ಆ ಮನೇನ ಸರ್ವನಾಶ ಮಾಡೋದೇ ನನ್ನ ಗುರಿ, ಆ ಮನೇನ ಸರ್ವನಾಶ ಮಾಡಿ ತೀರ್ತೀನಿ ಅಂತ ಶಪಥ ಮಾಡ್ತಿದ್ದಾಳೆ.
ಈ ಕಡೆ ಅಜ್ಜಿ ಅಂತೂ ಮೊಮ್ಮಗನ್ ಕರೆದು ಹೀರೋ ನೀನು ಹೀರೋ, ಚಿಕ್ಕದ್ರಲ್ಲಿ ನೀನು ಮಗುವಾಗಿದ್ದಾಗ ನಾನು ಮಲಗಿಸಿದ್ರೆ ಮಲಗ್ತಿದ್ದು, ಇವತ್ತು ನಿನಗೆ ಮತ್ತೆ ಲಾಲಿ ಆಡಬೇಕು ಅನಿಸ್ತದೆ, ಮಲ್ಕೋಪ ಅಂತ ಹೇಳಿ ಮಲಗಿಸ್ಕೊಂಡು ಮತ್ತೆ ಲಾಲಿ ಆಡ್ತಿದ್ರೆ ಒಂದು ಖುಷಿ ಸಂಭ್ರಮ ಕೇಕೆ ಮನ್ಸ್ಗೆ ಆಗ್ತದೆ. ನಂತರ ಈ ಕಡೆ ಚಾರು ಆ ಥರ ಕೇಕೆ ಮಾತಾಡೋಕೆ ಬರ್ತಾನೆ, ನಾನು ನಿಮ್ಮ ಹತ್ರ ಏನೋ ಹೇಳಬೇಕು ಮಾತಾಡಬೇಕು ಅಂತ. ಈಗ ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಟೈಮ್ ಇಲ್ಲ, ನಾಳೆ ಎಲ್ಲದಕ್ಕೂ ಕೂಡ ತಿಲಾಂಜಲಿ ಬೀಳುತ್ತೆ, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರೆ ನಾನು ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ಹೇಳ್ತಿದ್ದೀನಿ ತಾನೆ ಅಂತ ಕೇಳ್ತಿದ್ರೆ ನನಗೆಲ್ಲ ಗೊತ್ತಿದೆ ಅಂತ ಚಾರು ಹೇಳ್ತಿದ್ದಾಳೆ. ನಿಮ್ಗೆ ಏನು ಗೊತ್ತು? ನಿಮ್ಗೆ ಎಷ್ಟೋ ಗೊತ್ತಿಲ್ಲದೆ ಇರೋ ವಿಷಯಗಳು ನನಗೆ ಗೊತ್ತು, ಎಲ್ಲ ಗುಟ್ಟುಗಳು ನನ್ನ ಮನಸ್ಸಲ್ಲೇ ಇದೆ, ಈ ವಿಷಯನ ಯಾರ ಹತ್ರ ಹೇಳಿ ಅಂತ ಯೋಚನೆ ಮಾಡ್ತಿದ್ದೆ. ಆ ನಂತರ ನೀವೇ ರೈಟ್ ಪರ್ಸನ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳೋಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾನೆ. ಫೈನಲಿ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅನ್ನೋ ವಿಷಯನ ಸ್ಟಾರ್ಟ್ ಮಾಡೋದ್ರ ಮುಖಾಂತರ ಚಾರುಗೆ ಸತ್ಯ ದರ್ಶನ ಮಾಡೋಕೆ ಮುಂದಾಗ್ತದಾನೆ. ಹಾಗಿದ್ರೆ ಚಾರು ಇಡೀ ಸತ್ಯನ ಕೇಳುವಷ್ಟು ಪೇಷನ್ಸ್ ಇದೆಯಾ? ಈ ಕಡೆ ನಾನು ಇಲ್ಲಿಗೆ ಬರೋಕೆ ಕಾರಣ ಮಾನ್ಯತಾ ACP ವೈಶಾಖ ಅನ್ನೋ ಸತ್ಯನ ರಿವೀಲ್ ಮಾಡೋ ಎಲ್ಲ ಸಾಧ್ಯತೆ ಇದೆ. ಆ ಕಡೆಯಿಂದ ರಾಮಾಚಾರಿ ಮೇಲೆ ಅಟ್ಯಾಕ್ ಆಗತ್ತೆ, ಸೀರಿಯಸ್ ಅಟ್ಯಾಕ್ ಆಗ್ತಾ ಇದೆ. ಜೊತೆಗೆ ಈ ಕಡೆ ಹಾಸ್ಪಿಟಲೈಸ್ ಆಗೋದ್ರ ಜೊತೆಗೆ ರಾಮಾಚಾರಿ ಜೀವನೇ ಅಪಾಯಿಗೆ ಸಿಕ್ಕಾಕೊಂಡ್ಬಿಡತ್ತ. ಈ ಕಡೆ KK ಚಾರುಗೆ ಎಲ್ಲ ಸತ್ಯ ಹೇಳ್ತಿದ್ದಾಗೆ ಅಮ್ಮನ ವಿರುದ್ಧ ತಿರುಗಿ ಬಿದ್ದು ರಣಚಂಡಿ ಆಗ್ತಾಳೆ ಚಾರು. ಈ ಕಡೆ ವೈಶಾಖ ಮುಖವಾಡ ಬೈಲಾಗ್ಬಿಡತ್ತ. ಏನಾಗಬಹುದು, ಏನಾಗುತ್ತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.